ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಒಂದು ಹಂತದವರೆಗೆ ರೈತ ಹೋರಾಟ ಮುಗೀತು ಅಂಥೇಳಿ ಎಲ್ಲರೂ ತಿಳ್ಕೊಂಡಿದ್ದಾರೆ. ಮತ್ತು ಹಂಗೆ ಆಗ್ತದೆ. ಮತ್ತೊಮ್ಮೆ ಯಾವಾಗೋ ರೇಟ್ ಶುರುವಾಗಿ ಹೇಳ್ಬೋದು, ಮತ್ತು ತಂಪಿಡೋದು ಬರ್ತದೆ. ಸಾಮಾನ್ಯ ನೋಡ್ತಾ ಬಂದಿದ್ದಾವೆ ಇತಿಹಾಸದಲ್ಲೇ. ಮತ್ತು ಇತಿಹಾಸ ತುಂಬ ರೈತ ಯಾವುದೇ ಕಾಲಕ್ಕೆ ವಿಶೇಷನೂ ಈ ಹಿಂದೊಮ್ಮೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಾಗಿರ್ಬೋದು, ರುದ್ರಪ್ಪನವರಾಗಿರ್ಬೋದು, ಅಂದಿನ ಸುಂದರೇಶ್ ಅವರಾಗಿರ್ಬೋದು, ಒಳ್ಳೆಯ ಘಟಾನುಘಟಿ ನಾಯಕರಿದ್ದರು. ನಮ್ಮ ಬಾಬಾಗೌಡ ಪಾಟೀಲ್ ಅಂತವರು ಆ ಸಂದರ್ಭದಲ್ಲಿ ಏನೋ ಎದ್ದಿತ್ತದು. ಅದರ ನಂತರ ಮತ್ತೆ ಮರಿಗೆದ್ದು ಈಗ ಒಂದು ಸ್ವಲ್ಪ ಏನೋ ಮತ್ತೆ ಆವಾಜ ಆಗ್ಯದ. ಈಗೇನೋ ರೈತಗೆ ಒಂದಿಷ್ಟು ಕೊಟ್ಟಂಗೆ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಆದರೂ ಅದು ಗದ್ದಲ ಗೊಂದಲ. ಹೀಗಾಗಿ ರೈತರಲ್ಲಿ ಬಿರುಕು ಬಿಡ್ತಾ, ಯಾಕಂದರೆ ಒಗ್ಗಟ್ಟು ಆಗಬೇಕಾಗಿದ್ದು ರೈತರಲ್ಲಿ. ಒಗ್ಗಟ್ಟಿನ ಧ್ವನಿ ಯಾಕೂ ಕೇಳ್ತಾ ಇಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಆಗ್ತಾಯಿದೆ. ಯಾಕಂದರೆ ನಮ್ಮ ಈ ಒಂದು ಗುರ್ಲಾಪುರದಲ್ಲಿ ಸ್ಟ್ರೈಕ್ ಮಾಡಿದಂಥ ಒಂದು ಮೂಮೆಂಟ್ ಮಾಡಿದಂಥ ಸೋನಪ್ಪ ಪೂಜಾರಿ ಅವರಾಗಿರ್ಬೋದು, ಅದೇ ಗುರೂಜಿಯವರಾಗಿರ್ಬೋದು, ಇವರೆಲ್ಲರೂ ಒಂದು ಹಂತದವರೆಗೆ ಈ ಅಗ್ರಿಮೆಂಟನ್ನು ಒಪ್ಕೊಂಡಿದ್ದಾರೆ. 3,300 ರೂಪಾಯಿಗಳನ್ನು 50 ಸರ್ಕಾರ, 3,250 ರೂಪಾಯಿ ನಮ್ಮ ಫ್ಯಾಕ್ಟ್ರಿ ಮಾಲೀಕರು ಕೊಡೋದು ಅಂತೇಳಿ ಅದು ವಾಪಸ್ ಹೊರ ಇದ್ದೇವೆ. ನಾವು ಕೊಡೋದಿಲ್ಲಪ್ಪ 50, ನಾವು 3,200 ಅಂದಿವಿ.